ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೆಲ್ತ್ ಇನ್ಸ್ಪೆಕ್ಟರ್ದು ನಾನು ಎರಡು ವಿಡಿಯೋದಲ್ಲಿ ನನಗೆ ತಿಳಿಸ್ತಾ ಬಂದಿದ್ದೆ. ಬಟ್ ಇವತ್ತು ಫೈನಲಿ ಇದಕ್ಕೆ ಅಂತೇಳಿ ಸ್ಪೆಸಿಫಿಕ್ ಆಗಿ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಗೆ ಒಂದು ಸಿಲೆಬಸ್ನ ರಿಲೀಸ್ನ ಮಾಡಿರುವಂಥದ್ದು. ಈ ಒಂದು ನೋಟಿಫಿಕೇಷನ್ ಡೇಟ್ ಕೂಡ ನೀವು ನೋಡ್ಕೋಬೋದು. ಇವತ್ತೇ ಪಾಸ್ ಆಗಿರುವಂಥ ಒಂದು ಲೇಟೆಸ್ಟ್ ನೋಟಿಫಿಕೇಷನ್, ಅದು 20ನೇ ತಾರೀಕಿಗೆ ಬಂದಿರುವಂಥ ನೋಟಿಫಿಕೇಷನ್. ಹೆಲ್ತ್ ಇನ್ಸ್ಪೆಕ್ಟರ್ದು ಇದ್ರದ್ದು ಮೋಡ್ ಆಫ್ ರಿಕ್ರೂಟ್ಮೆಂಟ್ ಯಾವ ಥರ ಇದೆ, ಸಿಲೆಬಸ್ ಏನಿದೆ ಅಂತೇಳಿ ಅಚ್ಚುಕಟ್ಟಾಗಿ ಇವತ್ತು ಇದರೊಳಗಡೆ ಕೊಟ್ಟಾರಿ. ಇವತ್ತು ನಾನು ನಿಮ್ಮ ಕಡೆ ಶೇರ್ನ ಮಾಡ್ತಾ ಬರ್ತೀನಿ. ಓಕೆ ರೀ, ತಡ ಮಾಡೋದು ಯಾವುದೇ ಕಾರಣಕ್ಕೂ ಬ್ಯಾಡ್ರಿ. ಇವತ್ತು ಏನೈತಿ ಇದು ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ದು ಕ್ಲಿಯರ್ ಮಾಡೇ ಬಿಡ್ತೀನಿ ನಾನು. ಈ ಒಂದು ಹೆಲ್ತ್ ಇನ್ಸ್ಪೆಕ್ಟರ್ ಆಫೀಸರ್ಸು ನೋಡಿರಿ, ಯಾವುದೇ ಬರಲಿ ರೀ, ಇವಾಗ KE ಅಂಡರ್ನೇ ಕಾಲ್ ಆಗೋದು. ಮೋಡ್ ಆಫ್ ರಿಕ್ರೂಟ್ಮೆಂಟ್ ಏನು ಬರುತ್ತಲ್ಲ, KEನೇ ಇದಕ್ಕೆ ನಮಗೆ ಫಿಕ್ಸ್ ಆಗುವಂಥದ್ದು ರೀ. KE ಅಂಡರೇ ಸರ್ಕ್ಯುಲರ್ ಪಾಸ್, ಯಾವುದು ಸರ್ಕ್ಯುಲರ್ ಬರುತ್ತೆ ರೀ, ನೋಟಿಫಿಕೇಷನ್ ಬರುತ್ತೆ, ಅಪ್ಲಿಕೇಶನ್ನ ಹಾಕಬೇಕು, KEದವರು ಎಕ್ಸಾಮ್ನ ಕಂಡಕ್ಟ್ನ ಮಾಡ್ತಾರೆ ರೀ. ಓಕೆ, ಇಲ್ಲಿ ನೋಡ್ಕೋಬೋದು ರೀ, ನಾನು 2-3 ವಿಡಿಯೋ ಮಾಡಿದ್ದೆ ಸಿಲೆಬಸ್ದು. ಅದರೊಳಗಡೆ 200 ಮಾರ್ಕ್ಸು ಇದೇ ಥರ ಬರುತ್ತೆ. ಕಮ್ಯುನಿಕೇಬಲ್ ಡಿಸೀಸ್ ಬರುತ್ತೆ, ಪ್ರೋಗ್ರಾಮ್ಸ್ ಇರುತ್ತೆ, ಓಕೆನಾ. ಆಮೇಲೆ ಸ್ಟ್ಯಾಟಿಸ್ಟಿಕ್ಸ್ನ ಕೇಳ್ತಾರೆ, ಹೆಲ್ತ್ ಯಾವುದೋ ಬರ್ತ್ ಮತ್ತು ಡೆತ್ ಅಂಥೇಳಿ. ಬಟ್ ಅವೆಲ್ಲನೂ ರಿಮೂವ್ನ ಮಾಡಿ ಇವತ್ತೊಂದು ಫೈನಲಿ ಒಂದು ಸಿಲೆಬಸ್ನ ಕೊಟ್ಟಾರೆ ಇವತ್ತು ನಮ್ಮ ಕರ್ನಾಟಕ ಡಿಪಾರ್ಟ್ಮೆಂಟ್ದವರು, ಹೆಲ್ತ್ ಡಿಪಾರ್ಟ್ಮೆಂಟ್ದವರು. ಅದು ಏನಿದೆ ಅಂತೇಳಿ ನಾನು ನಿಮ್ಗೆ ತಿಳಿಸ್ತಾ ಬರ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ದವ್ರದ್ದು ಎಷ್ಟು ಮಾರ್ಕ್ಸ್ ಎಕ್ಸಾಮ್ ಕಂಡಕ್ಟ್ನ ಮಾಡತ್ತಾರೆ ಅಂದಮೇಲೆ ಇವರು 160 ಮಾರ್ಕ್ಸು ಎಕ್ಸಾಮ್ ಕಂಡಕ್ಟ್ ಮಾಡತ್ತಾರೆ. ಈಚ್ ಪೇಪರು 80 ಮಾರ್ಕ್ಸ್ ಐತಂತ್ರಿ. ಆಮೇಲೆ 40 ಮಾರ್ಕ್ಸು ಏನೈತಪ್ಪ ಅಂದಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ ಐತಿ ಅಂತ ಹೇಳತ್ತಾರೆ. ಅರ್ಥ ಆಗಿರ್ಬೇಕ್ರಿ ನಿಮ್ಗೆ. 160 ಥಿಯರಿ ಐತಿ, ಆಮೇಲೆ 40 ಮಾರ್ಕ್ಸು ಪ್ರಾಕ್ಟಿಕಲ್ ಮಾರ್ಕ್ಸ್ ಐತಿ ಅಂತ ಇದರೊಳಗಡೆ ಕರ್ನಾಟಕ ರಾಜ್ಯಪತ್ರ ಒಳಗಡೆ ಇವತ್ತಿನ ಒಂದು ಆದೇಶ ಒಳಗಡೆ ಇವರು ಮೆನ್ಷನ್ನ ಮಾಡಿರುವಂಥದ್ದು. ಓಕೆ ರೀ, ಸಿಲೆಬಸ್ ಫಾರ್ ಪೇಪರ್ 1 ಆ್ಯಂಡ್ ಪೇಪರ್ 2 ಶಾಲ್ ಬಿ ಸ್ಪೆಸಿಫೈಡ್ ಬಿಲೋ. ಏನೇನೈತಿ ಅಂತೇಳಿ ಎಲ್ಲಾನು ಕೆಳಗಡೆ ಕೊಟ್ಟಾರ್ರಿ. ಈ ಒಂದು ಪೇಪರ್ 1ಗೆ 80 ಮಾರ್ಕ್ಸ್ ಕೊಟ್ಟಾನ್ರಿ, ನೋಡ್ಕೋಬೋದು ನೀವು. ಈ ಒಂದು ಪೇಪರ್ 1 ಸಬ್ಜೆಕ್ಟ್ ನಾಲೆಜ್ ಅಪ್ಪ ಅಂದಮೇಲೆ ಸ್ಪೆಸಿಫಿಕ್ ರೀ ಇದು. ಓಕೆ ರೀ, ಇದು ಸ್ಪೆಸಿಫಿಕ್ಗೆ 80 ಮಾರ್ಕ್ಸ್ ಇಟ್ಟಾರ್ರಿ, ಪ್ಲಸ್ 20 ಇದಕ್ಕೆ ಪ್ರಾಕ್ಟಿಕಲ್ ಮಾರ್ಕ್ಸ್ ಇಟ್ಟಾರ್ರಿ, ಅಂದರೆ 100 ಮಾರ್ಕ್ಸ್ ಆಯ್ತು ರೀ. ಸ್ಪೆಸಿಫಿಕ್ ಸಬ್ಜೆಕ್ಟ್ಸಿಗೆ ಅನಾಟಮಿ ಫಿಸಿಯಾಲಜಿನ ಕೇಳ್ಯಾರಿ, ನ್ಯೂಟ್ರಿಷನ್ ಕೇಳ್ಯಾರಿ, ಹೈಜೀನ್ ಕೇಳ್ಯಾರ. ಬಟ್ ಈ ಬೇಸಿಕ್ ಫಾರ್ಮಾಕಾಲಜಿ ಆ್ಯಂಡ್ ಬೇಸಿಕ್ ಮೈಕ್ರೋಬಯಾಲಜಿ ಐತ್ರಿ, ನನಗೆ ಗೊತ್ತೈತ್ರಿ. ಅದರೊಳಗಡೆ ಕಮ್ಯುನಿಟಿ ಕಮ್ಯುನಿಟಿ ಮೆಡಿಸಿನ್ ಯಾವುದು ಆ ಬುಕ್ಲೆಟ್ ಒಳಗಡೆ, ಪಾರ್ಕ್ ಬುಕ್ ಒಳಗಡೆ ಮೈಕ್ರೋಬಯಾಲಜಿ ಐತಿ. ಬಟ್ ಬೇಸಿಕ್ ಫಾರ್ಮಾಕಾಲಜಿ ನನಗೆ ಕೇಳಿಲ್ಲ ರೀ. ಬಟ್ ಆಯಿತು ಏನೋ ನನಗಷ್ಟು ಐಡಿಯಾ ಇಲ್ಲ ರೀ. ಫಸ್ಟ್ ಏಡ್ ಆ್ಯಂಡ್ ಬೇಸಿಕ್ ಮೆಡಿಸಿನ್ ಕೇಳ್ಯಾರಿ. ಓಕೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಐತ್ರಿ, ರಿಹ್ಯಾಬಿಲಿಟೇಷನ್ ಐತ್ರಿ, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಐತ್ರಿ, ಎನ್ವಿರಾನ್ಮೆಂಟಲ್ ಸ್ಯಾನಿಟೇಷನ್ ಐತ್ರಿ, ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ಸ್ ಅದಾವ ರೀ. ಆಮೇಲೆ ಕಮ್ಯುನಿಕೇಷನ್ಸ್, ಹೆಲ್ತ್ ಎಜುಕೇಷನ್ಸ್ ಕೇಳ್ಯಾರಿ, ಇದು ಐತ್ರಿ. ಜನರಲ್ ಕನ್ನಡ ಆ್ಯಂಡ್ ಜನರಲ್ ಇಂಗ್ಲೀಷ್ ಇದಂತರೂ ಇರೋದ ರೀ. ಇವಕ್ಕೆಲ್ಲಾನು ಸೇರಿ ಎಷ್ಟು ಮಾರ್ಕ್ಸ್ ಇಟ್ಟಾರಪ್ಪ ಅಂದಮೇಲೆ 80 ಮಾರ್ಕ್ಸ್ ಇಟ್ಟಾರೆ. ಓಕೆ ರೀ, ಇವು ಇಷ್ಟ ರೀ. ಇವೇನು ಸೀರಿಯಲ್ ನಂಬರ್ ನೋಡ್ಕೋತಿರಲ್ಲ. ಅನಾಟಮಿ ಫಿಸಿಯಾಲಜಿಗೆ 10 ಮಾರ್ಕ್ಸ್ ಅಂತ ರೀ. ನ್ಯೂಟ್ರಿಷನ್ನು, ಹೈಜೀನಿಗೆ, ಫಾರ್ಮಾಗಿ, ಆಮೇಲೆ ಮೈಕ್ರೋಗೆ ಸೇರಿ 10 ಮಾರ್ಕ್ಸ್ ಅಂತೆ. ಫಸ್ಟ್ ಏಡಿಗೆ 10 ಮಾರ್ಕ್ಸು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ 10 ಮಾರ್ಕ್ಸು, ಕಮ್ಯುನಿಕೇಬಲ್ ಡಿಸೀಸು, ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗೆ ಬರೀ 10 ಮಾರ್ಕ್ಸ್ ಇಟ್ಟಾನ ರೀ. ಎನ್ವಿರಾನ್ಮೆಂಟಲ್ ಆಮೇಲೆ ಹೆಲ್ತ್ ಪ್ರಾಬ್ಲಮ್ಸಿಗೆ ಬರೀ 5 ಮಾರ್ಕ್ಸ್ ಅಂತ ರೀ. ಕಮ್ಯುನಿಕೇಷನ್ಸ್, ಹೆಲ್ತ್ ಎಜುಕೇಷನ್ಗೆ 5 ಮಾರ್ಕ್ಸು, ಜನರಲ್ ಕನ್ನಡ ಆಮೇಲೆ ಯಾವುದಕ್ಕೆ ಜನರಲ್ ಇಂಗ್ಲೀಷ್ಗೆ 20 ಮಾರ್ಕ್ಸು. ಓವರಾಲ್ ಆಗಿ 80 ಮಾರ್ಕ್ಸು ಪ್ಲಸ್ 20 ಮಾರ್ಕ್ಸು ಯಾವುದ್ರಪ್ಪ ಅಂದಮೇಲೆ ನಮ್ಮದು ಪ್ರಾಕ್ಟಿಕಲ್ ಅಂತ ಹೇಳಾಗತ್ತೆ ರೀ. ಬಟ್ ಪ್ರಾಕ್ಟಿಕಲ್ ಯಾವ ಥರ ಕಂಡಕ್ಟ್ನ ಮಾಡ್ತಾರೋ ಇನ್ನೂ ಕೊಟ್ಟಿಲ್ಲ ರೀ ಇದ್ರೊಳಗಡೆ. ಇದು ಪೇಪರ್ 1 ಆಯ್ತು ರೀ. ಪೇಪರ್ 1 ನೋಡಿರಿ, ಸಬ್ಜೆಕ್ಟ್ ನಾಲೆಜ್, ಇದು ಕೂಡ ಸಬ್ಜೆಕ್ಟ್ ನಾಲೆಜ್ ಅಂತಲೇ ಕೊಟ್ಟಾರೆ. ಫಂಡಮೆಂಟಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಪಬ್ಲಿಕ್ ಹೆಲ್ತ್ ಆ್ಯಕ್ಟ್, ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಆ್ಯಂಡ್ ಪ್ರಾಜೆಕ್ಟ್ ಪ್ರಿಪರೇಷನ್ ಅಂತ ಕೊಟ್ಟಾರೆ. ಬಿಹೇವಿಯರಲ್ ಸೈನ್ಸ್, ಸೋಷಿಯಾಲಜಿ, ಸೈಕಾಲಜಿ ಆ್ಯಂಡ್ ಮೆಂಟಲ್ ಹೆಲ್ತ್, ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್, ಪಲಿಯೇಟಿವ್ ಕೇರ್ ಆ್ಯಂಡ್ ಜಿರಿಯಾಟ್ರಿಕ್ ಕೇರ್, ನ್ಯಾಷನಲ್ ಆ್ಯಂಡ್ ಹೆಲ್ತ್ ಸ್ಟೇಟ್ ಪ್ರೋಗ್ರಾಮ್ಸ್. ಇದರೊಳಗಡೆ ನನಗೆ ಗೊತ್ತಿರೋ ಪ್ರಕಾರ ಕಮ್ಯುನಿಟಿ ಒಳಗಡೆ ಹೆಲ್ತ್ ಇನ್ಸ್ಪೆಕ್ಟರ್ ಸಂಬಂಧಪಟ್ಟಿರುವಂಥದ್ದು ಫಂಡಮೆಂಟಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನನ್ನ ಹತ್ರ ಕೇಳಿಲ್ಲ ರೀ. ಪಬ್ಲಿಕ್ ಹೆಲ್ತ್ ಆ್ಯಕ್ಟ್ ಐತ್ರಿ, ಓಕೆ. ಲೋಕಲ್ ಸೆಲ್ಫ್ ಗೌರ್ನಮೆಂಟು ಐತಿ, ಓಕೆ.
ಬಿಹೇವಿಯರಲ್ ಸೈನ್ಸ್ ಐತ್ರಿ, ಸೈಕಾಲಜಿ ಐತಿ. ಸೈಕಾಲಜಿಪ್ಪ ಅಂದಮೇಲೆ ಇದು ಸೈಕಾಲಜಿ, ಇದು ಡೌಟ್ ರೀ. ಸೈಕಾಲಜಿ, ಮೆಂಟಲ್ ಹೆಲ್ತ್, ಬಯೋಮೆಡಿಕಲ್ ಐತ್ರಿ, ಪಲಿಯೇಟಿವ್ ಆ್ಯಂಡ್ ಜಿರಿಯಾಟ್ರಿಕ್ ಐತ್ರಿ. ಒಂದಿಷ್ಟು ಏನು ಮಾಡಿದಾರಪ್ಪ ಅಂದಮೇಲೆ ಪೇಪರ್ 1 ಪೇಪರ್ 2 ಒಳಗಡೆ ಬಿ ಎಸ್ ಸಿ ನರ್ಸಿಂಗ್ದು ಇದ್ರೊಳಗಡೆ ಆ್ಯಡಪ್ ಮಾಡ್ಯಾರ. ಹೌದ್ರಿ, ಆ ಒಂದು 2 ಟಾಪಿಕ್ಸ್ ಅಷ್ಟೇ ಆ್ಯಡಪ್ನ ಮಾಡ್ಯಾರ. ಇವಾಗ ನಮಗೇನು ಇವು ಕೊಟ್ಟಾರ ನೋಡ್ರಿ ಸಬ್ಜೆಕ್ಟ್ಸ್ನ, ಈ ಟಾಪಿಕ್ಸೇ ಫಿಕ್ಸ್ ರೀ. ಇವಾಗ ಇದೇ ಟಾಪಿಕ್ಸ್ ಬೇಸ್ ಮೇಲೆ ನಮ್ಮ ಕ್ವಶನ್ಸ್ ಬರುವಂಥದ್ದು ರೀ. ಬಟ್ ನಾನು ಥಿಂಕ್ ಮಾಡಿರೋ ಥರ ಅವ್ರು ಕ್ವಶನ್ಸ್ ಕೊಟ್ಟಿದ್ರೆ ನಾವು ಈಸಿಯಾಗಿ ಕ್ರ್ಯಾಕ್ನ ಮಾಡ್ಬೋದಾಗಿತ್ತು ರೀ. ಬಟ್ ಇವರು ಟಾಪಿಕ್ಸ್ ವೈಸ್ ಮೆನ್ಷನ್ ಮಾಡಿಬಿಟ್ಟಾರ್ರಿ. ನಾವು ಎಷ್ಟು ಓದ್ಬೇಕು ಅನ್ನೋದು ತಿಳಿಲಾರ್ದಂಗೆ ಅಷ್ಟು ಟಾಪಿಕ್ಸ್ನ ಕೊಟ್ಬಿಟ್ರಿ. ಆಮೇಲೆ ಅದಕ್ಕೆ ಅಂತೇಳಿ ಸ್ಪೆಸಿಫಿಕ್ಕಾಗಿ ಮಾರ್ಕ್ಸ್ ಕೂಡ ಮೆನ್ಷನ್ ಮಾಡ್ಯಾರ. ಎಕ್ಸಾಂಪಲ್ ನೋಡ್ರಿ, ಇಲ್ಲೇ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಹೆಲ್ತ್ ಪ್ರೋಗ್ರಾಮ್ಸ್ಗೆ 20 ಮಾರ್ಕ್ಸ್. ನೀವು ಪ್ರೋಗ್ರಾಮ್ಸ್ ಓವರಾಲ್ ಆಗಿ ನೀವು ಒಂದು 50 ಪ್ರೋಗ್ರಾಮ್ ಸ್ಟಡಿ ಮಾಡಿದರೆ ನಿಮ್ಗೆ ಅದರಿಂದ ಬರುವಂಥ ಮಾರ್ಕ್ಸು ಬರೀ 20 ಮಾರ್ಕ್ಸು. ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸ್ಟಡಿ ಮಾಡಿದರೆ ನಿಮಗೆ ಅದರಿಂದ ಬರುವಂಥ ಮಾರ್ಕ್ಸು 20 ಮಾರ್ಕ್ಸ್. ಈ ಥರ ಕೊಟ್ಟಾರಿ. ಇದು ಒಂದು ಲೆಕ್ಕಕ್ಕೆ ಚಲೋ ಅಂತಲೇ ತಿಳ್ಕೊಬೋದು ರೀ. ಪ್ರಾಕ್ಟಿಕಲ್ ಎಕ್ಸಾಮ್ ಫಾರ್ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಆ್ಯಂಡ್ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ನೋಡ್ಕೊರಿ. ಇವು 40 ಮಾರ್ಕ್ಸ್ ಅಂತ ಕೊಟ್ಟಾರಲ್ರಿ. ಈ 40 ಮಾರ್ಕ್ಸ್ನು ಇಲ್ಲಿ ಕೊಟ್ಟಾರ ನೋಡ್ರಿ. ಅವ್ರು ಯಾವ ಥರ ಇದನ್ನು ಮಾಡ್ತಾರೆ ಅಂಥೇಳಿ, ಪ್ರಾಕ್ಟಿಕಲ್ ಎಕ್ಸಾಮ್ನ ಕಂಡಕ್ಟ್ನ ಮಾಡ್ತಾರೆ ಅಂಥೇಳಿ. ಪ್ರಾಕ್ಟಿಕಲ್ ಎಕ್ಸಾಮ್ ಒಳಗಡೆ 40 ಮಾರ್ಕ್ಸ್ ಐತ್ರಿ. 40 ಮಾರ್ಕ್ಸನ್ನು ಇದಕ್ಕೆ ಕನ್ಸಿಡರ್ನ ಮಾಡಿ ಓವರಾಲ್ ಮಾರ್ಕ್ಸ್ನ ತೆಗಿತಾರೆ ಇವರು. ಈ ಎಕ್ಸಾಂಪಲ್ 180 ಮಾರ್ಕ್ಸ್ ನೀವು ಥಿಯರಿ ಬರೆದಿರಿ, 160 80 ಓಕೆ ರೀ. ಇದು 160 ಮಾರ್ಕ್ಸಂದು ಥಿಯರಿ ಬರೆದಿರಿ. ಇದರೊಳಗಡೆ ನೀವೇನಾದರೂ 110 ಮಾರ್ಕ್ಸು ಥಿಯರಿ ಒಳಗಡೆ ತೊಗೊಂಡ್ರಿ. ಇನ್ನು 40 ಮಾರ್ಕ್ಸ್ ಐತೆ ನಮ್ಮದು. ಹೌದ್ರಿ, ಆ ಒಂದು 40 ಮಾರ್ಕ್ಸ್ ಇದು ಪ್ರಾಕ್ಟಿಕಲ್ ಒಳಗಡೆ ಒಂದು 20 ತೊಗೊಂಡ್ರಿ ಅಂದಮೇಲೆ ಓವರಾಲ್ ಮಾರ್ಕ್ಸ್ ನಿಮ್ಮದು ಎಷ್ಟಾಗುತ್ತೆ? 130 ಮಾರ್ಕ್ಸ್ ಆಗುತ್ತೆ. ಇದರ ಬೇಸ್ ಮೇಲೆ ಅವರು 40 ಮಾರ್ಕ್ಸ್ನ ರಿಸರ್ವ್ ಆಗಿ ಇಟ್ಟಾರೆ. ಬಟ್ ಅವರು ಮುಂದೆ ಯಾವ ಥರ ಪ್ರೊಸೀಜರ್ ಇರುತ್ತೆ ಅಂತೇಳಿ ನೆಕ್ಸ್ಟ್ ಸರ್ಕ್ಯುಲರ್ ಒಳಗಡೆ ಕ್ಲಿಯರಾಗಿ ಮೆನ್ಷನ್ನ ಮಾಡ್ತಾರೆ. ಇದು ಆದಷ್ಟು ಬೇಗ ನೋಟಿಫಿಕೇಷನ್ ಬರ್ತೈತೆ ರೀ. ಓಕೆ ರೀ, ಯಾವಾಗ ಬರುತ್ತೆ ಅನ್ನೋಕ್ಕಿಂತ ಮುಂಚೆ ಇದನ್ನು ಆದಷ್ಟು ಬೇಗ ನಾವು ನೋಟಿಫಿಕೇಷನ್ ರಿಲೀಸ್ನ ಮಾಡಬೇಕು ಅಂತೇಳಿ ಡಿಪಾರ್ಟ್ಮೆಂಟ್ದವರು ಕುಂತಾರೆ ನೋಡಿರಿ. ಇಲ್ಲಿ ಕೊಟ್ಟಾರಿ ಕ್ವಾಲಿಫಿಕೇಷನ್ನು. ಇದಕ್ಕೆ ನಮಗೆ ಬಂದಿರುವಂಥ ಪೋಸ್ಟ್ 300. ಕ್ವಾಲಿಫಿಕೇಷನ್ ಇದನ್ನು ಕಲ್ತವ್ರಿಗೆ ಗೊತ್ತಿರುತ್ತೆ ರೀ ಇದರದ್ದು ಕ್ವಾಲಿಫಿಕೇಷನ್ ಏನಿದೆ ಅಂಥೇಳಿ. ಬಟ್ ಇವರು ವಿಚಿತ್ರವಾಗಿ ಕೊಟ್ಟಾರಿ ನೋಡ್ರಿ. ಇದ್ರೊಳಗೆ ಮತ್ತು ಇನ್ನೂ ಯಾರ್ಯಾರಿಗೆ ಅಡಾಪ್ಟ್ ಮಾಡ್ತಾರೋ ಗೊತ್ತಾಗವಲ್ದ್ರಿ ನನಗೂ. ಮಸ್ಟ್ ಪೊಸೆಸ್ ವ್ಯಾಲಿಡ್ ಕಂಪ್ಲೀಷನ್ ಜಾಬ್ ಓರಿಯೆಂಟೆಡ್ ಪ್ರೀ ಯೂನಿವರ್ಸಿಟಿ ಡಿಪ್ಲೊಮಾ ಸರ್ಟಿಫಿಕೇಟ್ ಫಾರ್ ಹ್ಯಾವಿಂಗ್ ಕ್ಲಿಯರ್ 2 years ವೊಕೇಶ್ನಲ್ ಕೋರ್ಸ್ ಅಂತಾರೆ. ವೊಕೇಶ್ನಲ್ ಕೋರ್ಸು ಯಾವುದ್ರಿ? ಮಲ್ಟಿಪರ್ಪಸ್ ಬೇಸಿಕ್ ಹೆಲ್ತ್ ವರ್ಕರ್ನೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದಂತ್ರಿ. ಓಕೆ ರೀ, ಮಲ್ಟಿಪರ್ಪಸ್ ಮಲ್ಟಿಪರ್ಪಸ್ ಹೆಲ್ತ್ ವರ್ಕರ್ MPHW ಅಂತ ಕರಿತೀವಿ ನಾವು. ಅವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದಂತ್ರಿ. ಈ MPHW ಆದವರು ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಗೆ ಅಪ್ಲಿಕೇಶನ್ ಹಾಕ್ಬೋದಂತ್ರಿ. ಆಮೇಲೆ ಯಾವುದ್ರಿದು? ಫಾರ್ ಹ್ಯಾವಿಂಗ್ 3 years. ಓಕೆ, ನನಗೆ ಗೊತ್ತಿರೋ ಪ್ರಕಾರ ಇದು 2ನೇದು ಕರೆಕ್ಟ್ ಐತ್ರಿ. 3 years SSLC ಮೇಲೆ 3 years ಯಾರು ಕಂಪ್ಲೀಟ್ನ ಮಾಡಿರೋ ಅವ್ರು ಇದಕ್ಕೆ ಎಲಿಜಿಬಲ್ ಬರುತ್ತೆ ಅಂತ ನಾನು ಕೇಳ್ಪಟ್ಟೇನೆ ರೀ. ಆಮೇಲೆ ಕೆಳಗಡೆನೂ ಕೊಟ್ಟಾರ ನೋಡ್ರಿ, PUC ವಿತ್ ಸೈನ್ಸು. ಮಸ್ಟ್ ಎಲ್ಲೈತಿಪ್ಪ ಅಂದಮೇಲೆ ಎಲ್ಲೈತೆ ನೋಡಿರಿ, ಸೆಕೆಂಡ್ ಒನ್ ಇದು ಕೂಡ ಬರುತ್ತೆ ರೀ. ಹೌದ್ರಿ, ನನಗೆ ಗೊತ್ತಿರೋ ಪ್ರಕಾರ ಇದು ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರಿಗೆ SSLC ಮೇಲೆ 3 years ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು. ಅವರು ಎಲಿಜಿಬಲ್ ಬರ್ತಾರೆ HIOಗೆ ಅಪ್ಲಿಕೇಶನ್ಸ್ನ ಹಾಕಲಿಕ್ಕೆ. ಇಲ್ಲಪ್ಪ ಅಂದಮೇಲೆ ಇನ್ನೊಂದು ಆಪ್ಷನ್ನು ಯಾವುದು? PUC ಸೈನ್ಸ್ ಮೇಲೆ 2 years 3 months ಕೋರ್ಸ್ 2 years ಕೋರ್ಸ್ನ ಕಂಪ್ಲೀಟ್ನ ಮಾಡಿರ್ಬೇಕಾದ್ರೆ ಅವರಾದರೂ ಇದಕ್ಕೆ ಎಲಿಜಿಬಲ್ ಬರ್ತಾರೆ ಅಂಥೇಳಿ ನನಗೆ ಗೊತ್ತಿರುವಂಥ ಒಂದು ಸುದ್ದಿ ರೀಪ ಇದು.
ಬಟ್ ಇದ್ರೊಳಗಡೆ GNMದವ್ರಿಗೂ ಕೊಟ್ಟಾರಿ ನೋಡ್ರಿ. ಈ ಥರ ಕೊಟ್ಟರೆ ಯಾರು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ರೀ. ನೋಡಿರಿ GNM ಜನರಲ್ ನರ್ಸಿಂಗ್ ಮಿಡ್ವೈಫರಿ GNMದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದಂತ್ರಿ. ಆಮೇಲೆ BSc ನರ್ಸಿಂಗ್ದವ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೊಟ್ಟಾರಿ ಕ್ವಾಲಿಫಿಕೇಷನ್. ಬಟ್ ನನಗೆ ಗೊತ್ತಿರೋ ನಾಲೆಜ್ ಪ್ರಕಾರ ಒಂದು ವೇಳೆ GNM ಇಲ್ಲಪ್ಪ ಅಂದಮೇಲೆ BSc ನರ್ಸಿಂಗಿಗೆ ಅಪ್ಲಿಕೇಶನ್ ಹಾಕೋವಾಗ ಇದೇ ಕ್ವಾಲಿಫಿಕೇಷನ್ ಏನಾದರೂ ಒಂದು ವೇಳೆ ಮೆನ್ಷನ್ನ ಮಾಡಿದರೆ 100% ಹೇಳ್ತೀನಿ ರೀ, ಪ್ಯಾರಾಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಮಾಡಿದವ್ರದ್ದು 300ರಲ್ಲಿ ಅಬ್ಬಬ್ಬ ಅಂದರೆ ಒಂದು 30 ಜನದ ಆಗಬೇಕು ಅಂತಂದ್ರೆ ಭಾಳ ರೀ. 300 ಜನದೊಳಗಡೆ ಒಂದು 10ರಿಂದ 15 ಜನ ಅಷ್ಟೇ ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಮಾಡಿದವ್ರ ಜಾಬ್ ಆಗುತ್ತೆ. ಇನ್ನು ರಿಮೇನಿಂಗ್ 270 to 280 ಓವರಾಲ್ ಆಗಿ ಯಾರು ಮಾಡ್ತಾರಪ್ಪ ಅಂದಮೇಲೆ BSc ನರ್ಸಿಂಗ್ದವ್ರು ಇದನ್ನು ಕ್ಯಾಚ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹೌದ್ರಿ, BSc ನರ್ಸಿಂಗ್ ಡಿಗ್ರಿ ಲೆವೆಲ್ ರೀ ಅವರು, ನಾವು ಡಿಪ್ಲೊಮಾ ಲೆವೆಲ್ದವ್ರು. ನಮ್ಮದು ಮೈಂಡ್ ಸೆಟ್ಟ ಬೇರೆ, ಅವ್ರದ್ದು ಮೈಂಡ್ ಸೆಟ್ಟ ಬೇರೆ ರೀ. ಈಗ ಅದರೊಳಗಡೆ ಆ್ಯಕ್ಚುಲಿ ಏನಿದೆಪ್ಪ ಅಂದರೆ BSc ನರ್ಸಿಂಗು GNM HIO 3 ಪೋಸ್ಟ್ದವ್ರಿಗೂ ಕಮ್ಯುನಿಟಿನ ಇರುತ್ತೆ ರೀ ಸಬ್ಜೆಕ್ಟ್ಸ್. ಕಮ್ಯುನಿಟಿ ಐತೆ ಅಂದಮೇಲೆ ನಮಗಿಂತ ಜಾಸ್ತಿ BSc ನರ್ಸಿಂಗ್ದವ್ರು ಕಲ್ತಾರೋ ಅಂದಮೇಲೆ ಅವ್ರಿಗೆ ಇನ್ನೂ ಈಸಿ ಆಗುತ್ತೆ ರೀ 100%. ಇದರೊಳಗಡೆ ಒಂದು 250ರಿಂದ 280 ಪೋಸ್ಟ್ ಮಟ್ಟನೂ ಬರೀ BSc ನರ್ಸಿಂಗ್ದವರೇ ಸೆಲೆಕ್ಷನ್ಸ್ ಆಗ್ತಾರೆ. ಕ್ವಾಲಿಫಿಕೇಷನ್ ಏನಾದರೂ ಚೇಂಜಸ್ ಏನಾದರೂ ಮಾಡಿಲ್ಲ ಅಂದಮೇಲೆ ಅವರಿಗೆ ಹೋಗ್ತಾವ್ರಿ ಪೋಸ್ಟ್. ನೀವು ಪ್ಯಾರಾಮೆಡಿಕಲ್ದವ್ರು ಗುದ್ದಾಡಿ ಹೋಗ್ಬೇಕ್ರಿ ಇದ್ರೊಳಗಡೆ. ಇದು ಮಾತ್ರ 100% ನಾನು ಬರೆದು ಕೊಡ್ತೀನಿ ರೀ. ಬಟ್ ಈ ಕ್ವಾಲಿಫಿಕೇಷನ್ ಕ್ಯಾನ್ಸಲ್ ಮಾಡಿದರೆ ಮಾತ್ರ ಹೆಲ್ತ್ ಇನ್ಸ್ಪೆಕ್ಟರ್ದವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ ರೀ. ಇಲ್ಲಪ್ಪ ಅಂದಮೇಲೆ ಹೊಯ್ಕೊಬಡ್ಕೋರಿ ಪರಿಸ್ಥಿತಿವು. ಇದು ಮಾತ್ರ ನಾ ಕ್ಲಿಯರಾಗಿ ಹೇಳಬಲ್ಲೆ ರೀ. ನೋಡಿರಿ, ಇದು ಇವತ್ತಿಂದ ಒಂದು ಲೇಟೆಸ್ಟ್ ನೋಟಿಫಿಕೇಷನ್ ಫ್ರೆಂಡ್ಸ್. ನಿಮಗೆ ಮತ್ತೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ನೀವು ಬೇಕಂದ್ರೆ ನನಗೆ ಕಮೆಂಟ್ಸ್ನ ಮಾಡಬಹುದು. ಆಮೇಲೆ ಈ ಒಂದು PDF ನಂದು ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಬೇಕಂದರೆ ಕ್ಲಿಯರಾಗಿ ನೋಡಿಕೊಂಡು ಓದ್ಕೊಂಡು ಬಟ್ ಪ್ರಿಪೇರ್ ಆಗಿರಿ ಅಷ್ಟೇ. ಇವಾಗ ಏನು ನೀವು ಸ್ಟಡಿ ಮಾಡೋಕ್ಕೆ ನೀವು ಕುಂತು ಬಿಡ್ಬೇಕ್ರಿ ಇವಾಗ. ಯಾಕಂದ್ರೆ ಕ್ವಾಲಿಫಿಕೇಷನ್ ಇಲ್ಲೇ ಚೇಂಜಸ್ ಮಾಡಿಬಿಟ್ಟಾರು ಅಂದಮೇಲೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ರೀ. ಇವತ್ತು ನೋಡಿರಿ 300 ಅಪ್ಲಿಕೇಶನಿಗೆ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ದು 2000ರಿಂದ 3000 ಅಪ್ಲಿಕೇಶನ್ ಬರ್ಬೋದು. ಬಟ್ BSc ನರ್ಸಿಂಗ್ ಬಂದಪ್ಪ ಅಂದ್ರೆ 300 ಪೋಸ್ಟಿಗೆ 30,000 ಅಪ್ಲಿಕೇಶನ್ ಹೋದರೂ ಇದಕ್ಕೇನು ಪ್ರಾಬ್ಲಮ್ ಏನಿಲ್ಲ ರೀ. 30,000 ಹೋಗುತ್ತೋ 50,000 ಅಪ್ಲಿಕೇಶನ್ ಹೋಗುತ್ತೋ ಗೊತ್ತಿಲ್ಲ. ಬಟ್ ನಿಮ್ಮದು ಮಾತ್ರ ಒಂದೇ ಫೋಕಸ್ ಮಾಡಿರಿ, ಒಂದ್ರ ಮೇಲೇ ಫೋಕಸ್ ಮಾಡಿರಿ. ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಈ ಸತ ನಾನು ಜಾಬ್ ತೊಗೊಲೇಬೇಕು, ಇದೇ ಒಂದು ಟಾರ್ಗೆಟ್ನ, ಇದೇ ಒಂದು ಮೈಂಡ್ ಸೆಟ್ನ ಇಟ್ಕೊಂಡು ನೀವು ಸ್ಟಡಿನ ಮಾಡಿರಿ. ಯಾಕಂದ್ರೆ ಇವತ್ತಿಂದ ನೋಟಿಫಿಕೇಷನ್ ಒಳಗಡೆ ಅವರು ಯಾವುದಪ್ಪ ಅಂದರೆ ಟಾಪಿಕ್ಸ್ ಕೂಡ ಕ್ಲಿಯರಾಗಿ ಕೊಟ್ಟುಬಿಟ್ಟಾರೆ. ನೀವು ಇದನ್ನೇ ಸ್ಟಡಿನ ಮಾಡಬೇಕು, ಇದಕ್ಕೆ ಇಷ್ಟೇ ಮಾರ್ಕ್ಸ್ ಇದೆ ಅಂಥೇಳಿ. ಅದಕ್ಕಂತೇಳಿ ನೀವು ಫೋಕಸ್ನ ಮಾಡಿರಿ, ಸ್ಟಡಿನ ಮಾಡ್ತಾ ಬನ್ನಿ ಫ್ರೆಂಡ್ಸ್. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.